ಇಂಡಿಯನ್ ಸ್ಪೈ ಇನ್ ಪಾಕಿಸ್ತಾನ್ ಅಂತ ಹೇಳ್ಕೊಂಡು ಬರೋ ಕಾಮಿಡಿ ವಿಡಿಯೋಗಳನ್ನ ನಾನು ನೋಡಿದೆ. ಒಂದೆರಡು ವಿಡಿಯೋ ನೋಡುವಾಗ ನಗು ಬಂತು, ಮೂರನೇ ವಿಡಿಯೋ ನೋಡುವಾಗ ನಗು ಬರಲಿಲ್ಲ. ಯಾಕಂದ್ರೆ 10 ವರ್ಷದಿಂದ ಪಾಕಿಸ್ತಾನದ ಜೈಲಲ್ಲಿರೋ ಇಂಡಿಯನ್ ಸ್ಪೈ ಕುಲಭೂಷಣ್ ಜಾಧವ್ ಅವರ ನೆನಪಾಯ್ತು. ಕುಲಭೂಷಣ್ ಸುಧೀರ್ ಜಾಧವ್ ಈಗ ಅವರಿಗೆ 55 ವರ್ಷ ವಯಸ್ಸು. ಪಾಕಿಸ್ತಾನ ಹೇಳಿದ್ದೇನೆಂದ್ರೆ ಭಾರತದ ರಾ ಸಂಸ್ಥೆಯ ಸ್ಪೈ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಭಾರತೀಯ ನೌಕಾದಳದ ಅಧಿಕಾರಿ. ಅದನ್ನ ಅಫಿಷಿಯಲ್ ಆಗಿ ಭಾರತ ಒಪ್ಕೊಂಡಿಲ್ಲ. ಹೌದು, ಅವರು ನಮ್ಮ ಗೂಢಚಾರಿ ಅಂತ ಒಪ್ಕೊಳ್ಳೋಕೆ ಭಾರತ ಸರ್ಕಾರಕ್ಕೆ ಆಗೋದು ಇಲ್ಲ. ಯಾಕಂದ್ರೆ ಸ್ಪೈ ಅನ್ನೋ ಕೆಲಸನೇ ಅನಧಿಕೃತ, ಅದು ರಹಸ್ಯವಾಗಿ ನಡೆಯೋದು. ಆದ್ರೆ ಅವರು ನಮ್ಮ ನೌಕಾದಳದ ಮಾಜಿ ಅಧಿಕಾರಿ. ಈಗ ಅವರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಭಾರತ ಸರ್ಕಾರ ಹೇಳ್ತು. ಕುಲಭೂಷಣ್ ಜಾಧವ್ 2016 ಮಾರ್ಚ್ 3ಕ್ಕೆ ಅರೆಸ್ಟ್ ಆಗಿ ಈಗಲೂ ಪಾಕಿಸ್ತಾನದ ಜೈಲಲ್ಲೇ ಇದ್ದಾರೆ. ಪಾಕಿಸ್ತಾನದ ಒಳಗೆ ಇದ್ದುಕೊಂಡು ದೇಶಕ್ಕೆ ಅಪಾಯ ಆಗುವಂತಹ ಕೆಲಸಗಳನ್ನ ಇವರು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿ ಬಲೂಚಿಸ್ತಾನದಲ್ಲಿ ಇವರನ್ನ ಪಾಕಿಸ್ತಾನ ಬಂಧನ ಮಾಡಿತ್ತು. 2017 ಏಪ್ರಿಲ್ನಲ್ಲಿ ಕುಲಭೂಷಣ್ಗೆ ಮರಣದಂಡನೆ ಶಿಕ್ಷೆ ಪ್ರಕಟ ಆಯಿತು. ಆದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಈ ಶಿಕ್ಷೆಯನ್ನ ತಡೆ ಹಿಡಿದಿದೆ. ಇದರ ನಡುವೆ ಭಾರತ ಸರ್ಕಾರ ಅವರನ್ನ ರಿಲೀಸ್ ಮಾಡೋಕೆ 2019ರಲ್ಲಿ ಪ್ರಯತ್ನ ಮಾಡಿತು. ಆದರೆ ಬಿಡುಗಡೆ ಮಾಡೋಕೆ ಕೋರ್ಟ್ ಒಪ್ಪಲಿಲ್ಲ. ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನ 2019 ಮಾರ್ಚ್ ನಲ್ಲಿ ಪಾಕಿಸ್ತಾನ ಅರೆಸ್ಟ್ ಮಾಡಿದಾಗ ಭಾರತ ಸರ್ಕಾರ ಅವರನ್ನ ವಾಪಸ್ ಕರ್ಕೊಂಡು ಬಂದಿತ್ತು. ಆವಾಗ ಪಾಕಿಸ್ತಾನ ಏನೋ ಶಾಂತಿಗಾಗಿ ರಿಲೀಸ್ ಮಾಡಿದೀವಿ ಅಂತ ಹೇಳ್ತು. ರಿಯಾಲಿಟಿಯಲ್ಲಿ ಆವಾಗ ಜಿನೀವಾ ಒಪ್ಪಂದ ಅಪ್ಲೈ ಆಗಿತ್ತು. ಆದರೆ ಸ್ಪೈಗಳನ್ನ ರಿಲೀಸ್ ಮಾಡೋಕೆ ಪ್ರತ್ಯೇಕ ಕಾನೂನು ಒಪ್ಪಂದಗಳು ಬಹುಶಃ ಇಲ್ಲ. ಅದಕ್ಕೆ ಸ್ಪೈಗಳು ಒಂದು ಸಲ ಸಿಕ್ಕಾಕೊಂಡ್ರೆ ಅವರನ್ನು ಬಿಡಿಸೋದು ಬಹಳ ಕಷ್ಟ. ಬಲೂಚಿಸ್ತಾನದ ಜನರು ಅಫ್ಘಾನಿಸ್ತಾನದ ಜೊತೆಗೆ ಸೇರ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಪಾಕಿಸ್ತಾನದ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ. ಅಂತಹ ಪ್ರತ್ಯೇಕತಾವಾದಿಗಳಿಗೆ ಕುಲಭೂಷಣ್ ಜಾಧವ್ ಸಪೋರ್ಟ್ ಮಾಡ್ತಾ ಇದ್ರು. ಅವರಿಗೆಲ್ಲ ನೌಕಾದಳದ ಯುದ್ಧದ ತರಬೇತಿಯನ್ನ ಕೊಡ್ತಾ ಇದ್ರು ಅಂತ ಅವರ ಮೇಲೆ ಆರೋಪ ಇದೆ. ಪಾಕಿಸ್ತಾನದ ಜೈಲಿನ ಅಧಿಕಾರಿಗಳು ಕುಲಭೂಷಣ್ ಜಾಧವ್ಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅವರಿಂದ ಒಂದು ವಿಡಿಯೋ ಮಾಡಿಸಿ, ನಾನು ರಾ ಏಜೆಂಟ್, ಭಾರತ ನನ್ನ ರಕ್ಷಣೆಯನ್ನ ಮಾಡ್ತಾ ಇಲ್ಲ ಅಂತ ಅವರು ಬಾಯಿಂದ ಹೇಳಿಸಿದ್ರು. ಕುಲಭೂಷಣ್ ಜಾಧವ್ ಅವರ ಮೂಲ ಮಹಾರಾಷ್ಟ್ರ. ಮುಂಬೈಯಲ್ಲಿ ಅವರ ಹೆಂಡತಿ ಹಾಗೂ 2 ಮಕ್ಕಳಿದ್ದಾರೆ. ಅವರ ತಂದೆ ನಿವೃತ್ತ ಪೊಲೀಸ್ ಅಧಿಕಾರಿ. ಆ ಕುಟುಂಬ ಇವತ್ತಿಗೂ ಕಣ್ಣೀರು ಹಾಕೊಂಡು ಮನೆ ಮಗ ವಾಪಸ್ ಬರ್ತಾನೆ ಅಂತ ಕಾಯ್ತಾ ಇದೆ. ಒಂದು ಸಲ ಕುಟುಂಬದವರ ನೇರ ಭೇಟಿಗೆ ಅವಕಾಶವನ್ನ ಪಾಕ್ ಸರ್ಕಾರ ಮಾಡಿಕೊಟ್ಟಿತ್ತು. ಜಾಧವ್ ಅವರ ಹೆಂಡತಿ ಮತ್ತು ತಾಯಿ ಜೈಲಿನ ಹತ್ರ ಹೋದಾಗ ಪಾಕ್ ಮೀಡಿಯಾಗಳು ಹತ್ರ ಬಂದು ಪ್ರಶ್ನೆ ಕೇಳಿ ಹಿಂಸೆ ಮಾಡಿದ್ರು. ನೀವು ಟೆರರಿಸ್ಟ್ಗಳು ಅಂತ ಬೈದ್ರು. ಜೈಲಿನ ಒಳಗೆ ಹೋದ್ರೆ ಸೀರೆ ತೆಗೆದು ಪಾಕಿಸ್ತಾನದ ಉಡುಪುಗಳನ್ನ ಹಾಕೊಳ್ಳಿ ಅಂತ ಒತ್ತಡ ಹಾಕಿದ್ರು. ಅವರಿಗೆ ಬರೋದೇ ಮರಾಠಿ ಭಾಷೆ, ಅದರಲ್ಲಿ ಮಾತಾಡೋಕೆ ಹೋದ್ರೆ ಆ ಭಾಷೆಯಲ್ಲಿ ಮಾತಾಡಬೇಡಿ ಅಂತ ಸೂಚನೆ ಕೊಟ್ರು. ಈ ತರ ಕುಟುಂಬದವರಿಗೂ ತೊಂದರೆ ಮಾಡಬೇಕು ಅಂತ ಮೊದಲೇ ಪಾಕಿಸ್ತಾನ ಪ್ಲಾನ್ ಮಾಡಿತ್ತು. ಆ ದೇಶಭಕ್ತ ಕುಟುಂಬದವರು ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕಾಮಿಡಿ ವಿಡಿಯೋ ಮಾಡೋರು ಸ್ಪೈಗಳ ಬಗ್ಗೆ ಕಾಮಿಡಿ ಮಾಡಿಕೊಂಡು ಲೈಕ್ಸ್ ತಗೊಳ್ತಾ ಇದ್ದಾರೆ. ಇಂತಹ ರೀಲ್ಸ್ ಗಳನ್ನ ಸ್ಟಾಪ್ ಮಾಡಿ ಅಥವಾ ಡಿಲೀಟ್ ಮಾಡಿ.